ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಾಕಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಆಗಸ್ಟ್ 15ಕ್ಕೆ ಸಿನಿಮಾ ಪ್ರೇಕ್ಷಕರ ಮುಂದೆ ಇರಬೇಕಿತ್ತು. ಪೋಸ್ಟ್ ಪ್ರೊಡಕ್ಷನ್ ತಡವಾಗಿ ರಿಲೀಸ್ ಡೇಟ್ ಬದಲಾಯಿಸುವಂತಾಗಿ ಮಾಡಿದೆ. ಸದ್ಯ ಸಿನಿಮಾ ಕೆಲಸಗಳು ಭರದಿಂದ ಸಾಗಿದೆ. ಸಿಜಿಐ ಮಾರ್ಸ್ ತಂಡದೊಂದಿಗೆ ವಿಎಫ್ಎಕ್ಸ್ ವರ್ಕ್ ಸಹ ಈ ಸಿನಿಮಾದು ನಡೀತಾ ಇದೆ. ಈ ಬಗ್ಗೆ ಚಿತ್ರತಂಡವೇ ಇತ್ತೀಚೆಗೆ ಮಾಹಿತಿಯನ್ನು ಸಹ ಹಂಚಿಕೊಂಡಿದೆ. ಸ್ವಲ್ಪ ವಿಳಂಬವಾದರೂ ಅತ್ಯುತ್ತಮ ತಂತ್ರಜ್ಞಾನ ಮತ್ತು ಅದ್ಭುತ ದೃಶ್ಯಗಳೊಂದಿಗೆ ಸಿನಿಮಾ ತೆರೆಗೆ ಬರುತ್ತಿದೆ ಎಂದು ಹೇಳ್ತಾ ಇದ್ದಾರೆ. ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಒಟ್ಟಿಗೆ ನಟನೆ ಮಾಡಿದ್ದಾರೆ. ಈಗಾಗಲೇ ಟೀಸರ್ ಕೂಡ ಎಲ್ಲರ ಗಮನವನ್ನ ಸೆಳೆದಿದೆ. ಸಿನಿಮಾ ನೋಡಬೇಕು ಅನ್ನುವ ಕುತೂಹಲ ಹೆಚ್ಚು ಮಾಡಿದೆ. ಟೈಟಲ್ ನಿಂದಲೇ 45 ಸಿನಿಮಾ ಬಹಳ ಹೈಪ್ ಕ್ರಿಯೇಟ್ ಮಾಡ್ತಿದೆ. ಬಹಳ ವರ್ಷಗಳ ಬಳಿಕ ಶಿವಣ್ಣ ಹಾಗೂ ಉಪ್ಪಿ ಎದುರು ಬದಲಾಗುತ್ತಿದ್ದಾರೆ. ಇನ್ನು ಇವರೊಬ್ಬರ ಜೊತೆ ರಾಜ್ ಬಿ ಶೆಟ್ಟಿ ಕೂಡ ಸೇರಿದ್ದಾರೆ. ಸಂಗೀತ ನಿರ್ದೇಶಕರಾಗಿ ಗೆದ್ದಿರುವ ಅರ್ಜುನ್ ಜನ್ಯ ಇದೀಗ ಸಿನಿಮಾ ನಿರ್ದೇಶಕರಾಗಿ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಸೂರಜ್ ಪ್ರೊಡಕ್ಷನ್ಸ್ ಸಂಸ್ಥೆ ಬಹಳ ಅದ್ದೂರಿಯಾಗಿ ಚಿತ್ರ ನಿರ್ಮಾಣ ಮಾಡ್ತಿದೆ. ಮೇಕಿಂಗ್ ಹಂತದಲ್ಲಿ 45 ಸಿನಿಮಾ ಬಹಳ ಸದ್ದು ಮಾಡ್ತಿದೆ. ಶಿವಣ್ಣ ಉಪ್ಪಿ ಲುಕ್ ಕೂಡ ಹುಬ್ಬೇರಿಸುವಂತಿದೆ. 45 ದಿನಗಳಲ್ಲಿ ನಡೆಯುವ ಕತೆ ಇದು ಎನ್ನಲಾಗ್ತಾ ಇದೆ. ಪುರಾಣದ ಪ್ರಕಾರ ವಿಚಾರಗಳನ್ನು ಸೇರಿಸಿಕೊಂಡು ಜನ್ಯ ಬಹಳ ವಿಭಿನ್ನ ಕಥೆಯನ್ನ ಮಾಡಿಕೊಂಡಿದ್ದಾರೆ. ತಾವೇ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಸಹ ಮಾಡ್ತಾ ಇದ್ದಾರೆ. ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಎಂದು ಚಿತ್ರತಂಡ ಹೇಳಿತ್ತು. ಆದರೆ ರಜನಿಕಾಂತ್ ನಟನೆಯ ಕೂಲಿ ಹಾಗೂ ಬಾಲಿವುಡ್ನ ವಾರ್ 2 ಚಿತ್ರಗಳು ತೆರೆಗೆ ಬಂದಿದ್ದರಿಂದ ಕೂಲಿ ಚಿತ್ರದಲ್ಲಿ ಉಪ್ಪಿ ಕೂಡ ನಟನೆ ಮಾಡಿದ್ದು ಅನಿವಾರ್ಯವಾಗಿ 45 ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಅಕ್ಟೋಬರ್ನಲ್ಲಿ ಈ ಮಲ್ಟಿ ಸ್ಟಾರರ್ ಸಿನಿಮಾ ಬಿಡುಗಡೆ ಆಗಬಹುದು ಎನ್ನುವ ಗುಸುಗುಸು ಶುರುವಾಗಿದೆ. ಆದರೆ ಚಿತ್ರತಂಡದ ಪ್ಲಾನ್ ಬೇರೆನೇ ಇದೆ. ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಸಂಭ್ರಮದಲ್ಲಿ 45 ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಮನಸ್ಸು ಮಾಡ್ತಿದೆ ಎನ್ನುವಂತೆ ಎಲ್ಲ ವಿಚಾರಗಳು ಕೇಳಿ ಬರ್ತಾ ಇದೆ. ಡಿಸೆಂಬರ್ ಕೊನೆ ವಾರ ಕನ್ನಡ ಚಿತ್ರರಂಗಕ್ಕೆ ಬಹಳ ಲಕ್ಕಿ. ಕಳೆದೆರಡು ವರ್ಷ ಕಾಟೇರ ಹಾಗೂ ಮ್ಯಾಕ್ಸ್ ಚಿತ್ರಗಳು ವರ್ಷದ ಕೊನೆಗೆ ಬಂದು ಗೆದ್ದಿದ್ದವು. ಅದಕ್ಕೂ ಮುನ್ನ ಮುಂಗಾರು ಮಳೆ, ಕಿರಿಕ್ ಪಾರ್ಟಿ ಹಾಗೂ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ರೀತಿಯ ಬ್ಲಾಕ್ ಬಸ್ಟರ್ ಚಿತ್ರಗಳು ವರ್ಷದ ಕೊನೆಗೆ ಬಂದಿದ್ದು ದಾಖಲೆ ಮಾಡಿದ್ದವು. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಕೂಡ ಡಿಸೆಂಬರ್ 25ಕ್ಕೆ ತೆರೆಗೆ ಬರುತ್ತಿದೆ ಎನ್ನುವ ಗುಸುಗುಸು ಮಾತುಗಳು ಶುರುವಾಗ್ತಿದೆ. ಸುದೀಪ್ ತಮ್ಮ ಮುಂದಿನ ಚಿತ್ರವನ್ನು ಕೂಡ ಅದೇ ಸಮಯಕ್ಕೆ ತೆರೆಗೆ ತರಲು ಪ್ರಯತ್ನಿಸುತ್ತಿರುವುದಾಗಿ ಊಹಾಪೋಹಗಳು ನಡೆಯುತ್ತಿದೆ. ಅದರೆಲ್ಲದರ ನಡುವೆ 45 ಸಿನಿಮಾ ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆ ಆಗಬಹುದು ಎನ್ನುವ ಊಹಾಪೋಹ ಕೂಡ ಶುರುವಾಗಿದೆ. ಹಾಗಾಗಿ ಅಕ್ಟೋಬರ್ನಲ್ಲೇ ಡೆವಿಲ್ ದರ್ಶನ ಕೊಟ್ಟರೂ ಕೊಡಬಹುದು. ಪರಭಾಷೆಯ ಯಾವುದೇ ದೊಡ್ಡ ಸಿನಿಮಾ ಕೂಡ ಡಿಸೆಂಬರ್ ಕೊನೆ ವಾರದಲ್ಲಿ ತೆರೆಗೆ ಬರುವ ಲಕ್ಷಣಗಳು ಈಗ ಸದ್ಯಕ್ಕೆ ಕಾಣುತ್ತಿಲ್ಲ. ಹಾಗಾಗಿ ಆ ವೀಕೆಂಡ್ ಮೇಲೆ ಈಗ ಕನ್ನಡ ಫಿಲ್ಮ್ ಮೇಕರ್ಸ್ ಕಣ್ಣು ಬೆದ್ದಿದೆ. ಯಾರು ತಮ್ಮ ಸಿನಿಮಾವನ್ನು ಡಿಸೆಂಬರ್ 25ಕ್ಕೆ ತೆರೆಗೆ ತಂದು ಗೆಲ್ಲುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. 45 ಸಿನಿಮಾ ನೋಡೋಕೆ ಇನ್ನು 4 ತಿಂಗಳು ಕಾಯಬೇಕೆಂದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಚಲನಚಿತ್ರಗಳಿಗೆ ಶುಭಾಶಯಗಳನ್ನ ತಿಳಿಸೋಣ. ಎಲ್ಲಾ ದಾಖಲೆಗಳನ್ನ, ಜನ ಮೆಚ್ಚುಗೆಯನ್ನ ಎಲ್ಲಾ ಚಿತ್ರಗಳು ಪಡೆಯಲಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.